ಶಶಿಕಲಾ ಅಂತ. ನಮ್ಮ ಪಾವಗಡದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ 13 ದಿನ 14 ದಿನದಿಂದ ಇವರು ಅಲ್ಲೇ ಇದ್ದರು. ಇವ್ರು ನೋಡ್ಕೊಳ್ಳೋರು ಯಾರು ಇಲ್ಲ. ಇವ್ರೇನು ಹೆಲ್ತ್ ಚೆನ್ನಾಗಿದೆ. ಇವ್ರದ್ದು ತೆಲಂಗಾಣ, ಯಾವುದೋ ನಿಜಾಮಾಬಾದು ಹತ್ತಿರ ಇವರು. ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದರೆ ಡಿ ಗ್ರೂಪ್ ಅವರು ಹೆಣ್ಮಕ್ಳು ಮತ್ತು ಕಿಷ್ಟಪ್ಪ ಸೂಪರ್ವೈಸರು ಇವರೆಲ್ಲರೂ ಇಷ್ಟು ದಿನ ನೋಡ್ಕೊಂಡಿದ್ದಾರೆ. ಇವತ್ತು ನಾನು, ನಮ್ಮ ಅಣ್ಣ ಹೆಲ್ಪ್ ಸೊಸೈಟಿ ಮಾನವ್ ಶಶಿಕಿರಣ್ ಅವರು ನಾವೆಲ್ಲರೂ ಅಲ್ಲಿಗೆ ಹೋಗಿದ್ದೀವಿ. ಹೋಗಿ ಇವ್ರಿಗೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ದಾರೆ. ಯಾರು ನಮ್ಮ ಮಾನವ್ ಶಶಿಕಿರಣ್ ಅವರು ಹೆಲ್ಪ್ ಸೊಸೈಟಿಯಿಂದ. ಅಲ್ಲಿಂದ ಅನಂತಪುರ ಕಾಟ್ನೆಕಾಲ್ವ ಕೃಷ್ಣರೆಡ್ಡಿ ಆಶ್ರಮಕ್ಕೆ ನಾವು ಕರ್ಕೊಬಂದಿದ್ದೀವಿ. ಅವರು ಯಾಕಂದರೆ ಈ ಆಶ್ರಮದಲ್ಲಿ ನಾನು ಹೋಗಿದ್ದೀನಿ. ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲದೆ ನನ್ನನ್ನು ಮಗಳ ಥರ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗಾಗಿ ಇವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ನಾನು. ಇವ್ರನ್ನೂ ಕೂಡ ಅದೇ ಥರ ನೋಡ್ಕೊತಾರೆ ಅಂತ ಹೇಳಿಬಿಟ್ಟು ಇವರೇ ಕೃಷ್ಣಾರೆಡ್ಡಿ ಸರ್ ಅಂತ ಹೇಳಿಬಿಟ್ಟು ಅನಂತಪುರ ಕಾಟ್ನೆಕಾಲ್ವ ಕೃಷ್ಣಾರೆಡ್ಡಿ ಇವ್ರು ನೋಡ್ಕೊತಾರೆ ಅಂತ ಇವ್ರು ಫೋನ್ ಮಾಡಿದೆ, ಕರ್ಕೊಬಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಚೆನ್ನಾಗಿ ನೋಡ್ಕೊತಾರೆ ಅಂತ ಒಂದು ನಂಬಿಕೆ ಮೇಲೆ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲರಿಗೂ ಧನ್ಯವಾದ. ఎవరికిఎవరు తోడు నీ నీడరాదు తోడు, ఎవరికి ఎవరు తోడు ఇంకెవరు నీకు తోడు, తల్లిదండ్రులా భార్య పిల్లలా అన్నాదమ్ములా నీ బంధువులా ఉన్నంత వరకే అనురాగాలు, పోయేసరికి ఆర్తనాదాలు.